ನೋವಾಗತ್ತಮ್ಮ. ನೀವು ಒಬ್ಬಂಟಿ, ನೀವು ಒಂದೇ ಮಗು, ನಿಮ್ಮ ಜೀವನ ಇನ್ನು ಹೇಗೆ? ಏನಾದರೂ ಅವರಿಗೇನಾದರೂ ತಲೆಗೆ ತಿರುಗಿಸಿ ಏನಾದರೂ ಅವ್ರ ಕೈಯಿಂದ ಮಾಡಿಸಿದ್ದಾದರೆ ತಪ್ಪಲ್ವ ಅದು? ಅದು ಗೊತ್ತಿಲ್ಲ ಸರ್, ಯಾಕೆ ಹಂಗೆ ಮಾಡಿದ್ರಂತೆ ನಮ್ಗೆ ಗೊತ್ತಿಲ್ಲ ಸರ್. ಅದು ಕಂಡಿಡಿಯೋಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಸರ್. ಏನಂದ್ರು ಕೆಲ್ಸಕ್ಕೆ ಹೋದ್ರು ಸರಿ, ಎಲ್ಲೋದ್ರೂ ಸರಿ ಎಲ್ಲ ಹೇಳ್ಕೊಂಡೇ ಹೋಯ್ತಾ ಇದ್ರು ಸರ್. ಅದು ನಮ್ಮನ್ನು ಎಲ್ಲಿ ಕಳಿಸ್ತಾರನಿಲ್ಲ ಸರ್. ತಾಯಿ ಮನೇಲೇ ಇರಲಿ, ಅಣ್ಣ ಮನೇಲೇ ಇರಲಿ, ಯಾಕಂದರೆ ಇವರೇ ಚೆನ್ನಾಗಿ ನೋಡ್ಕೋತಾರೆ. ನಾನು ಅಲ್ಲಿ ಹೋಗೋದಿಲ್ಲ ಸರ್, ನಾನು ಹೋಗಲ್ಲ. ನನಗೆ ಯಾರು ಬೇಡ, ತಾಯಿ ತಂದೆ ಅಣ್ಣ ತಂಬಿ ಯಾರು ಬೇಡ. ನಮ್ಮ ಯಜಮಾನ್ರೆ ಎಲ್ಲ ದೇವರು, ಅಣ್ಣ ತಮ್ಮ ತಾಯಿ ನನ್ನ ಗಂಡೆಲ್ಲ ಅವರೇ. ನಾನು ಸತ್ರು ಅವ್ರ ಕಾಲು ಅಡಿಯಲ್ಲೇ ಸಾಗಬೇಕು ಆಗತ್ತೆ. ನಾನು ಅವ್ರ ಹತ್ರ ಕೇಳ್ಕೊಂಡಿರೋದು ಅದು ಅವ್ರಿಗೂ ಗೊತ್ತು ಸರ್. ಅವರೆಲ್ಲಿ ಹೋಗಲ್ಲ, ಅವಳು ನಮ್ಮನ್ನ ನಂಬ್ಕೊಂಡೇ ಬಂದಿರೋವಳು ಅಂತ ಅವ್ರಿಗೂ ಗೊತ್ತು. ಇವಾಗ ಅಷ್ಟೊಂದು ಇದು ನಮ್ಮ ಮೊಬೈಲಲ್ಲಿ ಟಿ ವಿಲೇ ನೋಡಿದ್ರು ತುಂಬ ಜನ ಹೇಳ್ತಾರೆ, ನೀನು ಎಲ್ಲಿಯಾದರೂ ಹೊಂಟೋಗು, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ. ಏನೇ ಬಂದ್ರು ನಾನು ಅವ್ರ ಜೊತೆಲಿ ಜೀವನ ಮಾಡಿರೋದು ಈ ಮನೇಲೆ. ನಾನು ಇಲ್ಲೇ ಇರ್ತೀನಿ, ನಾನು ಏನಾದ್ರೂ ಸೇರಿ. ಹಾಗಂತೆ ನಾನು ಇಲ್ಲೇ ಕೂತಿರೋದು ಸರ್, ನಾನು ಎಲ್ಲಿ ಕೂಡ ಹೋಗಿಲ್ಲ. ಹಂಗೆ ಅವರು ತಪ್ಪು ಮಾಡಿದ್ರೆ ನಾನು ಎಲ್ಲಾದರೂ ಮನೆ ಬೈಲಾಕ್ಬಿಟ್ಟು ಹೊಂಟೋಗ್ತಾ ಇದ್ದೆ. ನಾನೇ ಯಾಕೆ ಹೋಗ್ಬೇಕು? ನಮ್ಮ ಯಜಮಾನ್ರು ಅವರು ಏನು ಕಳ್ಳತನ ಯಾರು ಕೊಲೆ ಮಾಡಲಿಲ್ಲ. ಅದು ಏಕೆ ಹಂಗೆ ಹೋಗಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಅಂತ ಇವಾಗ ನಮ್ಗೆ ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಆ ವಿಚಾರ ತಮಗೆ ತಿಳಿತಾ? ಅದೇ ನಿನ್ನೆ ಹೇಳಿದ್ರು ಸರ್, ನಂಟ್ರೆಲ್ಲ ಫೋನ್ ಮಾಡಿದ್ರು, ನಾನು ನೋಡಲಿಲ್ಲ. ಅರೆಸ್ಟ್ ಮಾಡಿದ್ದಾರೆ ಅಂತ ಫೋನ್ ಮಾಡಿ. ನಿಮ್ಮ ನಂಟ್ರಂದ್ರೆ ಯಾರು, ಏನಾಗಬೇಕು? ಎಲ್ಲ ತುಂಬ ಜನ ಇದ್ದಾರೆ ಸರ್ ಕರ್ನಾಟಕದಲ್ಲಿ, ತುಂಬ ಜನ ಇದ್ದಾರೆ. ಮತ್ತೆ ಎಲ್ಲರೂ ಮೊಬೈಲ್ ನೋಡ್ತಾ ಇರ್ತಾರಂತ ಸರ್. ಫೋನ್ ಮಾಡಿ ಎಲ್ಲ ಘಟನೆ ಆದ ನಂತರ ತಮ್ಮ ನೆಂಟರು ಫೋನ್ ಮಾಡಿ ಅವ್ನು ಹಾಗೆ ಮಾಡಿದಾನ ಏನು ಅಂತ ನಿಮ್ಮ ಹತ್ರ ಏನು ಕೇಳೇ ಇಲ್ವಾ? ಅವರು ಹಂಗೆ ಹೇಳ್ತಾರೆ ಸರ್, ಏನು ಒಳ್ಳೆ ಮನಸ್ಸ, ಏನಾಯಿತು ಎಂಥದ್ದಾಯ್ತು ಅಂತ ನಮಗೆ ಗೊತ್ತಿಲ್ಲ ಹಾಗಂತ ಅವರು ಹೇಳ್ತಾರೆ ಸರ್. ಈಗ ನಿಮ್ಮ ಫ್ಯಾಮಿಲಿಯವರಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ಅವರೆಲ್ಲ ಹೊರಗಡೆ ಇದ್ದಾರೆ ಸರ್, ಹೊರಗಡೆ ಇದ್ದಾರೆ. ನೀವು ಅಲ್ಲಿಗೆಲ್ಲ ಹೋಗೋದೇನಿಲ್ಲ? ಇಲ್ಲ ಸರ್, ನಾನು ಮದುವೆ ಆಗಿ 17 ವರ್ಷ ಆಯಿತು. ನನ್ನ ತಾಯಿ ಮನೆಗೆ ಹೋದ್ರೂ ಇವ್ರ ಜೊತೆಲೇ ಹೋಗ್ತೀನಿ, ಸ್ವಲ್ಪ ಒಂದು 10 ನಿಮಿಷ ಮಾತಾಡ್ತೀನಿ, ಒಂದು ಟೀ ಕುಡ್ಕೊಂಡು ಮತ್ತೆ ಬರ್ತಾ ಇರ್ತೀನಿ. ಏನಾದರೂ ಡ್ರಿಂಕ್ಸ್ ಮಾಡೋದು ಆ ರೀತಿ ಹ್ಯಾಬಿಟ್ ಏನಿಲ್ಲ ಸರ್. ನಮ್ಮ ಮನೆಗೆ ಯಾರಾದರೂ ನಂಟರು ಯಾರಾದರೂ ಕುಡಿದ್ಬಿಟ್ಟು ಬಂದರೆ ಅವರೇ ಹೇಳ್ಬಿಡ್ತಾರೆ ಸರ್, ನಿನಗೆ ಏನು ಊಟ ಬೇಕಾ, ಬಸ್ಗೆ ಕಾಸು ಬೇಕಾ, ಕುಡ್ಕೊಂಡು ಮಟ್ಟು ನಮ್ಮ ಮನೆಗೆ ಬರಬಾರ್ದು, ನನಗೆ ಅದು ಆಗೋದಿಲ್ಲ ಹಾಗಂತ ಬಾಗಿಲಲ್ಲೇ ನಿಂತು ಹೇಳ್ಬಿಡ್ತಾರೆ. ಯಾರು ನನ್ನ ನಂಟರವ್ರಲ್ಲಿ, ನಮ್ಮ ಯಜಮಾನ್ರು ಅವ್ರ ನಂಟರವ್ರಿ. ಆದರೆ ಯಾರಲ್ಲಿ ಬಂದ್ರೂ ಅವನಿಗೆ ಅದು ಮಾತ್ರ ಅವ್ನಿಗೆ ಹಿಡಿಸೋದಲ್ಲ, ಬೀಡಿ ಕುಡಿಯೋದು, ಕುಡಿಯೋದಿದೆಲ್ಲ. ಅದರಿಂದ ಅವ್ನ ಮನೆಗೆ ಹೋದರೆ ನಾವು ನೀಟಾಗಿ ಹೋಗಿ ಬರಬೇಕು ಹಾಗಂತೆ ಬರ್ತಾರೆ ಸರ್. ಕುಡಿಯೋರ್ಗೂ ನಮ್ಮ ಮನೆಗೆ ಬಂದರೆ ಕುಡಿಯೋದಿಲ್ಲ. ನಿನ್ನೆ SIT ಅಧಿಕಾರಿಗಳು ಬಂದ್ರಲ್ಲಮ್ಮ, ಪೊಲೀಸ್ ಬಂದ್ರಲ್ಲ ಮನೆಗೆ, ಅವ್ರು ಏನಂದ್ರಮ್ಮ ನಿಮ್ಮ ಹತ್ರ? ಏನಂತ ಕೇಳಿದ್ರು ನಿಮ್ಮ ಹತ್ರ? ನಮ್ಮ ಹತ್ರ ಏನಂತ ಕೇಳಿದ್ರು ಇದೇ ಕೇಳಿದ್ರು ಸರ್, ನಿಮ್ಮ ಕೇಳ್ದೆ ಇರೋದೇ ಕೇಳಿದ್ರು. ಹೆಂಗೆ ಬಂದರು ಏನಂತ ಏನು ನಮ್ಗೆ ಗೊತ್ತಿಲ್ಲ ಮೇಡಮ್ ಹಾಗಂತೆ ನಾನು ಹೇಳಿದೆ. ಅಷ್ಟೇ ಕೇಳಿದ್ವಿ ಕಡೆ. ಈಗ ತಮ್ಮ ಬದುಕು ಹೆಂಗೆ ಅಮ್ಮ? ಈಗ ಅವ್ರಿಗೆ ಹಿಂಗೆ ಆದರೆ ತಮ್ಮ ಬದುಕು ಹೆಂಗೆ? ಗೊತ್ತಿಲ್ಲ ಸರ್, ದೇವರೇ ನನಗೆ ಹೇಳ್ಬೇಕು ಸರ್. ನನಗೆ ಏನು ಮಾಡೋದಂತ ನನಗೆ ಗೊತ್ತಿಲ್ಲ ಸರ್. ಆ ದೇವರೇ ನನಗೆ ಹೇಳ್ಬೇಕು, ಅವ್ರು ಕರ್ಕೊಂಡು ಬಂದು ನನ್ನ ಹತ್ರ ಸೇರಿಸ್ಬೇಕು ಸರ್. ಅದೇ ಕೇಳ್ತಾ ಇದ್ದೀನಿ ದೇವ್ರ ಹತ್ರ. ಏನಾದರೂ ಹೇಳ್ತೀರಾ ಅಧಿಕಾರಿಗಳಿಗೆ? ಅಥವಾ ಇನ್ನೊಂದು ವಿಚಾರ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ತಮಗೆ ಗೊತ್ತಾ? ಗೊತ್ತು ಸರ್, ನಮ್ಗೆ ಗೊತ್ತು. ಧರ್ಮಸ್ಥಳ ದೇವಸ್ಥಾನ ಎಲ್ಲ ಗೊತ್ತು? ಗೊತ್ತು ಸರ್, ಗೊತ್ತು. ಎಷ್ಟು ಸಲ ಹೋಗಿದ್ರಿ ದೇವಸ್ಥಾನಕ್ಕೆ? ನಾವು ಹೋಗ್ತೀವಿ ಸರ್. ಅದೇ ನಂಟರು ಯಾರಾದರೂ ಬಂದರೆ ಕರ್ಕೊಂಡು ವಾರಕ್ಕೊಂದು ಸರಿ ನಂಟರು ಬರ್ತಾ ಇರ್ತಾರೆ ಸರ್. ಒಂದೊಂದು ಬಸ್ ಹಿಡ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಮನೆಗೆ. ಮತ್ತು ಇವರೇ ಬಂದು ನೋಡ್ತಾರೆ ಸರ್, ನಮ್ಮ ಯಜಮಾನ್ರನ್ನೇ ನೋಡ್ತಾರೆ. ಅವರು ಮ್ಯಾನೇಜರ್ಗೆ ಅವ್ರಿಗೆಲ್ಲ ಪರಿಚಯ ಇರ್ತದೆ. ಮತ್ತು ಅವ್ರ ಹತ್ರ ಹೋಗಿ ನಮ್ಮ ನಂಟ್ರಿ ಅಂತಂದರೆ ಅವರೊಂದು ಲೆಟ್ರ್ ಸೀಟ್ ಕೊಡ್ತಾರೆ. ಮತ್ತು ಅವ್ರು ಕರ್ಕೊಂಡು ನರ್ಸರಿಗೆ ಇನ್ನೊಂದು ದಾರಿ ಆಯ್ತದೆ, ಅದರಲ್ಲೇ ಕರ್ಕೊಂಡು ಹೋಗ್ತಾರೆ. ಮತ್ತು ಧರ್ಮಸ್ಥಳದಲ್ಲಿ ಆ ರೀತಿ ಎಲ್ಲ ಕೊಲೆ ಆಗಿದೆ ಅನ್ನೋದು ಆರೋಪ ಇದೆಯಲ್ಲ, ಅದನ್ನು ತಾವು ನಂಬ್ತೀರಾ? ಯಾಕಂತ ಹೇಳಿದ್ರೆ ತಾವು ಅಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ, ತಾವು ತಮ್ಮ ಯಜಮಾನ್ರ ಜೊತೆಗಲ್ಲಿ ಆ ದೇವಸ್ಥಾನ ಸೇವೆ ಮಾಡಿದ್ರಿ. ನೋವಾಗತ್ತಮ್ಮ. ನೀವು ಒಬ್ಬಂಟಿ, ನೀವು ಒಂದೇ ಮಗು, ನಿಮ್ಮ ಜೀವನ ಇನ್ನು ಹೇಗೆ? ಅವರಿಗೇನಾದರೂ ತಲೆಗೆ ತಿರುಗಿಸಿ ಏನಾದರೂ ಅವ್ರ ಕೈಯಿಂದ ಮಾಡಿಸಿದ್ದಾದರೆ ತಪ್ಪಲ್ವ ಅದು?
ಅದು ಗೊತ್ತಿಲ್ಲ ಸರ್ ಯಾಕೆ ಹಂಗೆ ಮಾಡಿದ್ರಂತೆ ನಮ್ಗೆ ಗೊತ್ತಿಲ್ಲ ಸರ್. ಅದು ಕಂಡಿಡಿಯೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಸರ್. ಏನಂದ್ರು ಕೆಲ್ಸಕ್ಕೆ ಹೋದ್ರು ಸರಿ ಎಲ್ಲೋದ್ರೂ ಸರಿ ಎಲ್ಲ ಹೇಳ್ಕೊಂಡೇ ಹೋಯ್ತಾ ಇದ್ರು ಸರ್. ಅದು ನಮ್ಮನ್ನು ಎಲ್ಲಿ ಕಳಿಸ್ತಾರನಿಲ್ಲ ಸರ್. ತಾಯಿ ಮನೇಲೇ ಇರಲಿ ಅಣ್ಣ ಮನೇಲೇ ಇರಲಿ, ಯಾಕಂದರೆ ಇವರೇ ಚೆನ್ನಾಗಿ ನೋಡ್ಕೋತಾರೆ. ನಾನು ಅಲ್ಲಿ ಹೋಗೋದಿಲ್ಲ ಸರ್, ನಾನು ಹೋಗಲ್ಲ. ನನಗೆ ಯಾರು ಬೇಡ, ತಾಯಿ ತಂದೆ ಅಣ್ಣ ತಂಬಿ ಯಾರು ಬೇಡ. ನಮ್ಮ ಯಜಮಾನ್ರೆ ಎಲ್ಲ ದೇವರು, ಅಣ್ಣ ತಮ್ಮ ತಾಯಿ ನನ್ನ ಗಂಡ ಎಲ್ಲ ಅವರೇ. ನಾನು ಸತ್ರೂ ಅವ್ರ ಕಾಲು ಅಡಿಯಲ್ಲೇ ಸಾಗಬೇಕು ಆಗತ್ತೆ. ನಾನು ಅವ್ರ ಹತ್ರ ಕೇಳ್ಕೊಂಡಿರೋದು ಅದು ಅವ್ರಿಗೂ ಗೊತ್ತು ಸರ್. ಅವರೆಲ್ಲಿ ಹೋಗಲ್ಲ, ಅವಳು ನಮ್ಮನ್ನ ನಂಬ್ಕೊಂಡೇ ಬಂದಿರೋವಳು ಅಂತ ಅವ್ರಿಗೂ ಗೊತ್ತು. ಇವಾಗ ಅಷ್ಟೊಂದು ಇದು ನಮ್ಮ ಮೊಬೈಲಲ್ಲಿ ಟಿ ವಿಲೇ ನೋಡಿದ್ರು ತುಂಬ ಜನ ಹೇಳ್ತಾರೆ, ನೀನು ಎಲ್ಲಿಯಾದರೂ ಹೊಂಟೋಗು, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ. ಏನೇ ಬಂದ್ರು ನಾನು ಅವ್ರ ಜೊತೆಲಿ ಜೀವನ ಮಾಡಿರೋದು ಈ ಮನೇಲಿ. ನಾನು ಇಲ್ಲೇ ಇರ್ತೀನಿ, ನಾನು ಏನಾದ್ರೂ ಸೇರಿ ಹಾಗಂತೆ ನಾನು ಇಲ್ಲೇ ಕೂತಿರೋದು ಸರ್. ನಾನು ಎಲ್ಲಿ ಕೂಡ ಹೋಗ್ನಿಲ್ಲ. ಹಂಗೆ ಅವರು ತಪ್ಪು ಮಾಡಿದ್ರೆ ನಾನು ಎಲ್ಲಾದರೂ ಮನೆ ಬೈಲಾಕ್ಬಿಟ್ಟು ಹೊಂಟೋಗ್ತಾ ಇದ್ದೆ. ನಾನೇ ಯಾಕೆ ಹೋಗ್ಬೇಕು? ನಮ್ಮ ಯಜಮಾನ್ರು ಅವರು ಏನು ಕಳ್ಳತನ ಯಾರು ಕೊಲೆ ಮಾಡಲಿಲ್ಲ. ಅದು ಏಕೆ ಹಂಗೆ ಹೋಗಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ ಅಂತ. ಇವಾಗ ನಮ್ಗೆ ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಆ ವಿಚಾರ ತಮಗೆ ತಿಳಿತಾ? ಅದೇ ನಿನ್ನೆ ಹೇಳಿದ್ರು ಸರ್, ನಂಟ್ರೆಲ್ಲ ಫೋನ್ ಮಾಡಿದ್ರು, ನಾನು ನೋಡಲಿಲ್ಲ. ಅರೆಸ್ಟ್ ಮಾಡಿದ್ದಾರೆ ಫೋನ್ ಮಾಡಿ. ನಿಮ್ಮ ನೆಂಟ್ರಂದ್ರೆ ಯಾರು, ಏನಾಗಬೇಕು? ಎಲ್ಲ ತುಂಬ ಜನ ಇದ್ದಾರೆ ಸರ್ ಕರ್ನಾಟಕದಲ್ಲಿ, ತುಂಬ ಜನ ಇದ್ದಾರೆ. ಮತ್ತೆ ಎಲ್ಲರೂ ಮೊಬೈಲ್ ನೋಡ್ತಾ ಇರ್ತಾರಂತ ಸರ್. ಫೋನ್ ಮಾಡಿ ಎಲ್ಲ ಘಟನೆ ಆದ ನಂತರ ತಮ್ಮ ನೆಂಟರು ಫೋನ್ ಮಾಡಿ ಅವ್ನು ಹಾಗೆ ಮಾಡಿದಾನ ಏನು ಅಂತ ನಿಮ್ಮ ಹತ್ರ ಏನು ಕೇಳೇ ಇಲ್ವಾ? ಅವರು ಹಂಗೆ ಹೇಳ್ತಾರೆ ಸರ್, ಏನು ಒಳ್ಳೆ ಮನಸ್ಸ, ಏನಾಯಿತು ಎಂಥದ್ದಾಯ್ತು ಅಂತ ನಮಗೆ ಗೊತ್ತಿಲ್ಲ ಹಾಗಂತ ಅವರು ಹೇಳ್ತಾರೆ ಸರ್. ಈಗ ನಿಮ್ಮ ಫ್ಯಾಮಿಲಿಯವರಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ಅವರೆಲ್ಲ ಹೊರಗಡೆ ಇದ್ದಾರೆ ಸರ್, ಹೊರಗಡೆ ಇದ್ದಾರೆ. ನೀವು ಅಲ್ಲಿಗೆಲ್ಲ ಹೋಗೋದೇನಿಲ್ಲ? ಇಲ್ಲ ಸರ್, ನಾನು ಮದುವೆ ಆಗಿ 17 ವರ್ಷ ಆಯಿತು. ನನ್ನ ತಾಯಿ ಮನೆಗೆ ಹೋದ್ರೂ ಇವ್ರ ಜೊತೆಲೇ ಹೋಗ್ತೀನಿ, ಸ್ವಲ್ಪ ಒಂದು 10 ನಿಮಿಷ ಮಾತಾಡ್ತೀನಿ, ಒಂದು ಟೀ ಕುಡ್ಕೊಂಡು ಮತ್ತೆ ಬರ್ತಾ ಇರ್ತೀನಿ. ಏನಾದರೂ ಡ್ರಿಂಕ್ಸ್ ಮಾಡೋದು ಆ ರೀತಿ ಹ್ಯಾಬಿಟ್ ಏನಿಲ್ಲ ಸರ್. ನಮ್ಮ ಮನೆಗೆ ಯಾರಾದರೂ ನಂಟರು ಯಾರಾದರೂ ಕುಡಿದ್ಬಿಟ್ಟು ಬಂದರೆ ಅವರೇ ಹೇಳ್ಬಿಡ್ತಾರೆ ಸರ್, ನಿನಗೆ ಏನು ಊಟ ಬೇಕಾ, ಬಸ್ಗೆ ಕಾಸು ಬೇಕಾ, ಕುಡ್ಕೊಂಡು ಮಟ್ಟು ನಮ್ಮ ಮನೆಗೆ ಬರಬಾರ್ದು, ನನಗೆ ಅದು ಆಗೋದಿಲ್ಲ ಹಾಗಂತ ಬಾಗಿಲಲ್ಲೇ ನಿಂತು ಹೇಳ್ಬಿಡ್ತಾರೆ. ಯಾರು ನನ್ನ ನಂಟರವ್ರಲ್ಲಿ, ನಮ್ಮ ಯಜಮಾನ್ರು ಅವ್ರ ನಂಟರವ್ರಿ. ಆದರೆ ಯಾರಲ್ಲಿ ಬಂದ್ರೂ ಅವನಿಗೆ ಅದು ಮಾತ್ರ ಅವ್ನಿಗೆ ಹಿಡಿಸೋದಲ್ಲ, ಬೀಡಿ ಕುಡಿಯೋದು, ಕುಡಿಯೋದಿದೆಲ್ಲ. ಅದರಿಂದ ಅವ್ನ ಮನೆಗೆ ಹೋದರೆ ನಾವು ನೀಟಾಗಿ ಹೋಗಿ ಬರಬೇಕು ಹಾಗಂತೆ ಬರ್ತಾರೆ ಸರ್. ಕುಡಿಯೋರ್ಗೂ ನಮ್ಮ ಮನೆಗೆ ಬಂದರೆ ಕುಡಿಯೋದಿಲ್ಲ. ನಿನ್ನೆ SIT ಅಧಿಕಾರಿಗಳು ಬಂದ್ರಲ್ಲಮ್ಮ, ಪೊಲೀಸ್ ಬಂದ್ರಲ್ಲ ಮನೆಗೆ, ಅವ್ರು ಏನಂದ್ರಮ್ಮ ನಿಮ್ಮ ಹತ್ರ? ಏನಂತ ಕೇಳಿದ್ರು ನಿಮ್ಮ ಹತ್ರ? ನಮ್ಮ ಹತ್ರ ಏನಂತ ಕೇಳಿದ್ರು ಇದೇ ಕೇಳಿದ್ರು ಸರ್, ನಿಮ್ಮ ಕೇಳ್ದೆ ಇರೋದೇ ಕೇಳಿದ್ರು. ಹೆಂಗೆ ಬಂದರು ಏನಂತ ಏನು ನಮ್ಗೆ ಗೊತ್ತಿಲ್ಲ ಮೇಡಮ್ ಹಾಗಂತೆ ನಾನು ಹೇಳಿದೆ. ಅಷ್ಟೇ ಕೇಳಿದ್ವಿ ಈ ಕಡೆ. ಈಗ ತಮ್ಮ ಬದುಕು ಹೆಂಗೆ ಅಮ್ಮ? ಈಗ ಅವ್ರಿಗೆ ಹಿಂಗೆ ಆದರೆ ತಮ್ಮ ಬದುಕು ಹೆಂಗೆ? ಗೊತ್ತಿಲ್ಲ ಸರ್, ದೇವರೇ ನನಗೆ ಹೇಳ್ಬೇಕು ಸರ್. ನನಗೆ ಏನು ಮಾಡೋದಂತ ನನಗೆ ಗೊತ್ತಿಲ್ಲ ಸರ್. ಆ ದೇವರೇ ನನಗೆ ಹೇಳ್ಬೇಕು, ಅವ್ರು ಕರ್ಕೊಂಡು ಬಂದು ನನ್ನ ಹತ್ರ ಸೇರಿಸ್ಬೇಕು ಸರ್. ಅದೇ ಕೇಳ್ತಾ ಇದ್ದೀನಿ ದೇವ್ರ ಹತ್ರ. ಏನಾದರೂ ಹೇಳ್ತೀರಾ ಅಧಿಕಾರಿಗಳಿಗೆ? ಅಥವಾ ಇನ್ನೊಂದು ವಿಚಾರ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ತಮಗೆ ಗೊತ್ತಾ? ಹಾಂ ಗೊತ್ತು ಸರ್, ನಮ್ಗೆ ಗೊತ್ತು. ಧರ್ಮಸ್ಥಳ ದೇವಸ್ಥಾನ ಎಲ್ಲ ಗೊತ್ತು? ಗೊತ್ತು ಸರ್, ಗೊತ್ತು. ಎಷ್ಟು ಸಲ ಹೋಗಿದ್ರಿ ದೇವಸ್ಥಾನಕ್ಕೆ? ನಾವು ಹೋಗ್ತೀವಿ ಸರ್. ಅದೇ ನಂಟರು ಯಾರಾದರೂ ಬಂದರೆ ಕರ್ಕೊಂಡು ವಾರಕ್ಕೊಂದು ಸರಿ ನಂಟರು ಬರ್ತಾ ಇರ್ತಾರೆ ಸರ್. ಒಂದೊಂದು ಬಸ್ ಹಿಡ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಮನೆಗೆ. ಮತ್ತು ಇವರೇ ಬಂದು ನೋಡ್ತಾರೆ ಸರ್, ನಮ್ಮ ಯಜಮಾನ್ರನ್ನೇ ನೋಡ್ತಾರೆ. ಅವರು ಮ್ಯಾನೇಜರ್ಗೆ ಅವ್ರಿಗೆಲ್ಲ ಪರಿಚಯ ಇರ್ತದೆ. ಮತ್ತು ಅವ್ರ ಹತ್ರ ಹೋಗಿ ನಮ್ಮ ನಂಟ್ರಿ ಅಂತಂದರೆ ಅವರು ಒಂದು ಲೆಟ್ರ್ ಸೀಟ್ ಕೊಡ್ತಾರೆ. ಮತ್ತು ಅವ್ರು ಕರ್ಕೊಂಡು ನರ್ಸರಿಗೆ ಇನ್ನೊಂದು ದಾರಿ ಆಯ್ತದೆ, ಅದರಲ್ಲೇ ಕರ್ಕೊಂಡು ಹೋಗ್ತಾರೆ. ಮತ್ತು ಧರ್ಮಸ್ಥಳದಲ್ಲಿ ಆ ರೀತಿ ಎಲ್ಲ ಕೊಲೆ ಆಗಿದೆ ಅನ್ನೋದು ಆರೋಪ ಇದೆಯಲ್ಲ, ಅದನ್ನು ತಾವು ನಂಬ್ತೀರಾ? ಯಾಕಂತ ಹೇಳಿದ್ರೆ ತಾವು ಅಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ, ತಾವು ತಮ್ಮ ಯಜಮಾನ್ರ ಜೊತೆಗಲ್ಲಿ ಆ ದೇವಸ್ಥಾನ ಸೇವೆ ಮಾಡಿದ್ರಿ.